ಹಾಸನ ದುರಂತ ಪರಿಹಾರ ಹೆಚ್ಚಳಕ್ಕೆ ಬಿಜೆಪಿ ಆಗ್ರಹ ಮಾಡ್ತಾರೆ. 25 ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಸಿಎಂ ಅವರಿಗೆ ಅಶೋಕ್ ಅವರು ಒತ್ತಾಯ ಮಾಡ್ತಿದ್ದಾರೆ. 25 ಲಕ್ಷ ಕೊಡಿ, ಹೆಚ್ಚಿನ ಪರಿಹಾರಕ್ಕಾಗಿ ಸಿಎಂ ಜೊತೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಇಂಥ ಘಟನೆಗಳಿಂದ ಸರ್ಕಾರ ಜನ ಎಚ್ಚೆತ್ತುಕೊಳ್ಬೇಕು. ಹಾಸನದಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ 25 ಲಕ್ಷ ಪರಿಹಾರ ಕೊಡಬೇಕು ಅಂತ ಹಾಸನ ದುರಂತ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ನಾವು ಮನೆಗಳಿಗೆ ಹೋಗಿ ಭೇಟಿ ಮಾಡಿದಾಗ ಎಲ್ಲರದು ಅದೇ ಕಂಪ್ಲೇಂಟು ಮತ್ತು ಆಗ್ರಹ. 5 ಲಕ್ಷ ಕೊಟ್ಟಿದ್ದಾರೆ, ಅದರಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಮುಂದಿನ ಜೀವನ ಹೆಂಗೆ. ಇನ್ನು ಕೆಲವರು ಮದುವೆ ಆಗ್ಬಿಟ್ಟಿದ್ದಾನೆ, ಈಗ ತಾನೇ ಕೆಲವು 1-2 ವರ್ಷ 3 ವರ್ಷದಿಂದ ಮದುವೆ ಆಗಿದ್ದಾರೆ, ಮಕ್ಕಳಿದ್ದಾರೆ. ಈ ಥರದ ಪರಿಸ್ಥಿತಿ, ಯಾರಿಗೂ ಅರ್ಧ ಎಕರೆ 1 ಎಕರೆ ಮೇಲೆ ಜಮೀನಿಲ್ಲ. ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಇದನ್ನು 25 ಲಕ್ಷಕ್ಕೆ ಏರಿಕೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀರಿ. ಈಗಾಗಲೇ ಕೇಂದ್ರ ಸರ್ಕಾರನೂ ಕೂಡ ಪರಿಹಾರ ಘೋಷಣೆ ಮಾಡಿದೆ. ನಾವು ಬೇರೆ ಬೇರೆ ರಾಜ್ಯಕ್ಕೆ ಭಾಳಷ್ಟು ಪರಿಹಾರವನ್ನು ಕೊಟ್ಟಿದ್ದೀರಿ. ನಮ್ಮ ರಾಜ್ಯದ ಜನ ಈ ಥರ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಉದಾರತೆಯಿಂದ ನಾವು ಸಹಾಯ ಮಾಡಬೇಕು. ನಾನು ಕೂಡ ಮಾತಾಡ್ತೀನಿ, ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ನಾನು ಕೂಡ ಮಾತಾಡ್ತೀನಿ. ಒಟ್ಟಾರೆ ಈ ಘಟನೆ ಇಡೀ ರಾಜ್ಯದಲ್ಲಿ ಗಣೇಶ ಹಬ್ಬಗಳಿಗೆ ಮಾಡುವಾಗ ಇನ್ನು ಮುಂದೆ ಈ ಥರ ಘಟನೆ ಆಗಬಾರ್ದು ಅಂತ ಹೇಳಿದ್ರೆ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಸರ್ಕಾರ ಒಂದು ಸರ್ಕ್ಯುಲರ್ ಆದರೂ ಹೊರಡಿಸ್ಬೇಕು. ಅಲ್ಲಿ ಮೆರವಣಿಗೆ ಬರ್ತದೆ, ಆ ರಸ್ತೆಗಳೆಲ್ಲ ಬಂದೋಬಸ್ತ್ ವ್ಯವಸ್ಥೆ ಆಗಬೇಕು. ಇಲ್ಲಿ ಆ ಬಂದೋಬಸ್ತ್ ವ್ಯವಸ್ಥೆ ಆಗಿದ್ದರೆ ಇಲ್ಲಿ ಆಗ್ತಾನೆ ಇರಲಿಲ್ಲ ಈ ಘಟನೆ. ಕೆಲವೊಂದು ಕಡೆ ಪೊಲೀಸರು ಕೂಡ, ನಾನು ಪೊಲೀಸರದು ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಆಪಾದನೆ ಮಾಡೋಕ್ಕೆ ನಾನು ಬಂದಿಲ್ಲ. ಪೊಲೀಸರು ಕೂಡ ಇಂಥ ಸಂದರ್ಭದಲ್ಲಿ ಗಾಡಿಗಳು ವೇಗವಾಗಿ ಬರ್ದಂಗೆ ನೋಡಿಕೊಂಡು ಕ್ರಮ ತೆಗೆದುಕೊಳ್ಬೇಕು. ಇದೇನೋ ಒಂದು ಮಾನವೀಯತೆ ದೃಷ್ಟಿಯಿಂದ ಪರಿಹಾರವನ್ನು ಜಾಸ್ತಿ ಮಾಡಬೇಕು. ನಾನು ಇದರಲ್ಲಿ ಯಾರ್ದು ತಪ್ಪು ಸರಿ ಪ್ರಶ್ನೆ ಅಲ್ಲ. ಇದು ನೊಂದಿರ್ತಕ್ಕಂಥ ಕುಟುಂಬಗಳಿಗೆ ಪರಿಹಾರ ಕೊಡೋ ಮುಖಾಂತರ ಅವ್ರ ಜೀವನದಲ್ಲಿ ಮುಂದೆ ಅವರ ಮಕ್ಕಳಿಗೆ ಇರ್ಬೋದು, ಅವರ ತಂದೆ ತಾಯಿಗೆ ಇರ್ಬೋದು, ತೊಂದರೆ ಆಗದಂಗೆ ನೋಡ್ಕೊಳೋ ಅಂಥದ್ದು ಕೂಡ ಸರ್ಕಾರದ ಕರ್ತವ್ಯ ಇದೆ. ಆ ಕೆಲಸನೂ ಕೂಡ ಸರ್ಕಾರ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ. ಸಂಬಂಧಪಟ್ಟವ್ರಿಗೆ ನಾನು ಕೂಡ ಮಾತಾಡ್ತೀನಿ. ಎಲ್ಲರ ಮನೆಗೆ ಹೋಗಿದ್ದೆ, ಯಾರೂ ಧನಿಕರು ಯಾರೂ ಇಲ್ಲ, ಎಲ್ಲ ಬಡವರೇ. ಒಬ್ಬೇ ಮಗ ಇರ್ತಕ್ಕಂಥದ್ದು, 2 ಮನೆಗೆ ಹೋದಾಗ ಅವ್ರ ಒಬ್ಬರೇ ಮಗ, ಅವರೇ ದಿಕ್ಕು. ಇಲ್ಲೂ ನಾವು ನೋಡ್ತಾ ಇದ್ದೀರಿ ಕಾಲೇಜ್, ಅವರೆಲ್ಲ ಹೇಳ್ತಾ ಇದ್ರು ನಮಗೆ ಇನ್ನು ಕಾಲೇಜ್ ಎಕ್ಸಾಮ್ಸ್ ಇದೆ ಇನ್ನು 2 ತಿಂಗಳಲ್ಲಿ, ನಾವು ಇಲ್ಲಿದ್ದೀರಿ, ನಮ್ಮ ಎಕ್ಸಾಮ್ ಗತಿ ಏನು ಅಂತ ಕೇಳ್ತಾ ಇದ್ರು. ಅದಕ್ಕೆ ಅಲ್ಲಿನ ಕಾಲೇಜ್ ಪ್ರಿನ್ಸಿಪಲ್ ಇರ್ಬೋದು, ನಮ್ಮ ಎಜುಕೇಷನ್ ಮಿನಿಸ್ಟ್ರಿ ಇರ್ಬೋದು, ಹೈಯರ್ ಎಜುಕೇಷನ್, ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು.